ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಭದ್ರತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯನಿರ್ವಹಿಸುತ್ತಿದೆ. ನಾಗರಿಕ ಆಸ್ತಿಪಾಸ್ತಿಗಳನ್ನು ಕಾಪಾಡಿ ಎಲ್ಲಾ ಸಮುದಾಯಗಳನ್ನು ಒಗ್ಗೂಡಿಸುವುದು ಪೊಲೀಸ್ ಇಲಾಖೆಯ ಕರ್ತವ್ಯ ಎಂದು ನಿವೃತ್ತ ಆರಕ್ಷಕ ಉಪನಿರೀಕ್ಷಕರು ದಾಸಪ್ಪರವರು ಹೇಳಿದರು. ಇಂದು ಪೊಲೀಸ್ ಇಲಾಖೆ ವತಿಯಿಂದ ಮಂಡ್ಯ ಡಿಎಆರ್ ಜಿಲ್ಲಾ ಪೊಲೀಸ್ ಕಾವಾಯತು ಮೈದಾನದಲ್ಲಿ ನಡೆದ ಪೊಲೀಸ್ ಧ್ವಜ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಕುವೆಂಪುರವರು ನಾಡಗೀತೆಯ ಸಾಲಿನಲ್ಲಿ ಕರ್ನಾಟಕದ ಸರ್ವಜನಾಂಗ ತೋಟ ಎಂದು ಹೇಳಿದ್ದಾರೆ. ಅದರಂತೆ ಸರ್ವಜನಾಂಗ ತೋಟವನ್ನು ರಕ್ಷಣೆ ಮಾಡುವ ಕೆಲಸ ನಮ್ಮದೇಯ ಪೊಲೀಸ್ ಇಲಾಖೆಯ ಕರ್ತವ್ಯ ಎಂದು ತಿಳಿಸಿದರು. ಮಿಲಿಟರಿಯವರಿಗೂ ಒಂದು ಧನ ಸಹಾಯವನ್ನು ಮತ್ತು ಪೊಲೀಸ್ ಇಲಾಖೆಯ ನಿವೃತ್ತ ಅಧಿಕಾರಿಗಳಿಗೆ ಕಲ್ಯಾಣವನ್ನು ಒಂದು ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಿಗದಿಪಡಿಸಿರುವಂಥ ದಿನವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮ ಒಂದು ವಿದ್ಯುತ್ ಕಾರ್ಯಕ್ರಮವಲ್ಲ, ಬದಲಾಗಿ ನಮ್ಮ ಪೊಲೀಸರ ಒಂದು ಧೈರ್ಯ ಸ್ಥೈರ್ಯ ಮತ್ತು ನಾವು ಯಾವುದೇ ಒಂದು ಪೊಲೀಸ್ ಇಲಾಖೆಯಲ್ಲಿ ಸಾರ್ವಜನಿಕವಾಗಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಒಂದು ಸುರಕ್ಷಿತೆಯಾಗಿ ನಾವು ಈ ಸಮಾಜವನ್ನು ಎತ್ತಿ ಹಿಡಿಯಲು ಹಾಗೂ ಸಾರ್ವಜನಿಕರು ನಿಮ್ಮೊಂದಿಗೆ ನಾವು ಸಹಕರಿಸಿ ನಾಗರಿಕ ಆಸ್ತಿ ಪಾಸ್ತಿಗಳನ್ನು ಕಾಪಾಡಿ ಈ ಸಮಾಜದ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ರಾಷ್ಟ್ರಕವಿ ಕುವೆಂಪುರವರು ಏನೋ ಒಂದು ನಾಡಗೀತೆಯಲ್ಲಿ ಈ ಕರ್ನಾಟಕವನ್ನು ಸರ್ವ ಜನಾಂಗೀಯ ತೋಟ ಎಂದು ನಾಡಗೀತೆಯಲ್ಲಿ ರಚನೆ ಮಾಡಿರ್ತಾರೆ. ಆ ಒಂದು ಸರ್ವ ಜನಾಂಗೀಯ ತೋಟವನ್ನು ರಕ್ಷಣೆ ಮಾಡುವಂತಹ ಕಾಪಾಡುವಂತಹ ನಮ್ಮ ಈ ಪೊಲೀಸ್ ಇಲಾಖೆಗಳಿಗೆ ಈ ದಿವಸ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಇತರ ಇಲಾಖೆ ಮಾನವರು ಮನುಷ್ಯರು ರಾತ್ರಿ ವೇಳೆಯಲ್ಲಿ ವಿಶ್ರಾಂತಿ ಪಡೆಯುವಾಗ ನಾವು ಹಗಲಿರುಳು ಎನ್ನದೇ ಅವರ ಒಂದು ರಕ್ಷಣೆಗೆ ನಿಂತು ನಮ್ಮ ಪ್ರಾಣವನ್ನು ಮುಡುಪಾಗಿಟ್ಟು ನಮ್ಮ ಆರೋಗ್ಯವನ್ನು ಮುಡುಪಾಗಿಟ್ಟು ನಮ್ಮ ಕುಟುಂಬದವರ ಜೊತೆಯಲ್ಲಿ ಇದ್ದರೆ ರಾತ್ರಿ ವೇಳೆ ಆಗ್ಬೋದು ಹಗಲಾಗಿರ್ಬೋದು ಯಾವುದೇ 24 ಗಂಟೆಯಲ್ಲಿ ದುಡಿಯಿರುತ್ತಂತಹ ನಮ್ಮ ಪೊಲೀಸ್ ಇಲಾಖೆಗಳಿಗೆ ನನ್ನ ಹೆಸರು. ಮಾನ್ಯರೇ, ನಾನು ನಿಮಗೊಂದು ಕಿವಿಯ ಮಾತನ್ನು ಹೇಳಲು ಬಯಸುತ್ತೇನೆ. ನಾನು ಇದೇ ಗ್ರೌಂಡಿನಲ್ಲಿ 1985ರಲ್ಲಿ ನಾನು ಈ ಪೊಲೀಸ್ ಇಂಟರ್ವ್ಯೂ ಇದೇ ಗ್ರೌಂಡ್ಗೆ ನಾನು ಹಾಜರಾಗಿ ನಾನು ಸೆಲೆಕ್ಟ್ ಆಗಿದ್ದೆ. ವೇಟಿಂಗ್ನಲ್ಲಿ ಇಷ್ಟಿತ್ತು. 1986ರಲ್ಲಿ ನನಗೆ ನೇಮಕಾತಿ ಉದ್ಯೋಗವನ್ನು ಹೊಂದಿ ನಾನು ಉತ್ತರ ಕನ್ನಡ ಜಿಲ್ಲೆಯ ಮಾಗೋಡಿನಲ್ಲಿ ಒಂದು ತರಬೇತಿಯನ್ನು ಪಡೆದು ಮೊದಲನೇದಾಗಿ ನಾನು ಶ್ರೀರಂಗಪಟ್ಟಣ KRS ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯವನ್ನು ಮುಂದುವರಿಸಿ. ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಡಾ ಶೋಭಾರಾಣಿ ವಿಜೇರವರು ಮಾತನಾಡಿ, ಏಪ್ರಿಲ್ 2ರಂದು ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ಪ್ರಯುಕ್ತ ಹಾಗೂ ಪೊಲೀಸ್ ಇಲಾಖೆಯ ದ್ವಿಚಕ್ರವನ್ನು ನೀಡಲಾಗುತ್ತಿದ್ದು, ಪ್ರತಿ ವರ್ಷ ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನ ಹಾಗೂ ಪೊಲೀಸ್ ಕಲ್ಯಾಣ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. 2ನೇ ತಾರೀಖರಂದು ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದೇ ದಿನದಂದು ಪೊಲೀಸ್ ಕಲ್ಯಾಣ ದಿನಾಚರಣೆಯನ್ನು ಸಹ ಒಟ್ಟುಗೂಡಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಕವಾಯತಿನೊಂದಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ. ಇತರೆ ಇಲಾಖೆಗಳಿಂದ ಭಿನ್ನವಾದ ಪೊಲೀಸ್ ಇಲಾಖೆಯಲ್ಲಿ ಪ್ರತಿನಿತ್ಯ ಮಾನಸಿಕ ತುಮುಲ, ದೈಹಿಕ ತೊಂದರೆಯನ್ನು ಅನುಭವಿಸಿ ಅತ್ಯಂತ ಪರಿಶ್ರಮ ಸೇವೆ ಸಲ್ಲಿಸಿ ಇಲಾಖೆಯಿಂದ ನಿವೃತ್ತಿ ಹೊಂದಿದ್ದ ಎಲ್ಲ ದರ್ಜೆಯ ಪೊಲೀಸ್ ನೌಕರರು ಹಾಗೂ ಅಧಿಕಾರಿಗಳ ಸೇವೆಯನ್ನು ಸ್ಮರಿಸಿ ಈ ದಿನದಂದು ಅವರಿಗೆ ಗೌರವ ಸಲ್ಲಿಸಲಾಗುತ್ತಿದೆ. ಇಡೀ ತಮ್ಮ ಸೇವೆಯಲ್ಲಿ ವಿರಾಮವಿಲ್ಲದೆ ಎಲ್ಲ ರೀತಿಯ ನಿಂದನೆಗಳಿಗೆ ಒಳಗಾಗಿ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಅನುಭವಿಸಿ ಪೊಲೀಸ್ ಇಲಾಖೆಯ ನೌಕರರು ಹಾಗೂ ಅಧಿಕಾರಿಗಳು ತಮ್ಮ ಸೇವೆಯನ್ನು ಮುಗಿಸಿ ನಿವೃತ್ತರಾಗುತ್ತಾರೆ. ಪ್ರತಿ ವರ್ಷ ಏಪ್ರಿಲ್ 2ನೇ ದಿನಾಂಕದಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಿ ಈ ಸಂದರ್ಭದಲ್ಲಿ ಪೊಲೀಸ್ ಧ್ವಜವನ್ನು ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನು ಒಂದು ನಿಧಿಯನ್ನು ಮಾಡಿ ಈ ನಿಧಿಯಿಂದ ನಿವೃತ್ತಿ ಹೊಂದಿರುವ ನೌಕರರಿಗೆ ವೈದ್ಯಕೀಯ ಸೌಲಭ್ಯವನ್ನು ಹಾಗೂ ಅಂತ್ಯ ಸಂಸ್ಕಾರಕ್ಕಾಗಿ ಧನ ಸಹಾಯವನ್ನು ಮಾಡಲಾಗುತ್ತಿರುತ್ತದೆ. ಈ ದಿನ ಧ್ವಜ ಮಾರಾಟದಿಂದ ಬರುವ
ಮೊತ್ತದಲ್ಲಿ 50% ಮೊತ್ತವನ್ನು ಜಿಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿಗಳ ನಿಧಿ ಖಾತೆಗೆ ಮತ್ತು 50% ಮೊತ್ತವನ್ನು ಕೇಂದ್ರ ನಿವೃತ್ತ ಪೊಲೀಸ್ ಕಲ್ಯಾಣ ನಿಧಿಗೆ ಪಾವತಿಸಲಾಗುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಂಡ್ಯ ಜಿಲ್ಲೆಯಲ್ಲಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಾವು ಈ ದಿನ ಆಚರಿಸುತ್ತಿದ್ದೇವೆ. ದಿನಾಂಕ 1/4/25ರಿಂದ 31/3/2026 ಅವಧಿಯಲ್ಲಿ 27 ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅಂದರೆ DYSP 1, PSI 3, ASI 17, ARSI 3, CHC 1, ASC 1, ಸ್ವೀಪರ್ 1 ಇವರುಗಳು ಸೇವೆಯಿಂದ ಸ್ವಇಚ್ಛೆ ಹಾಗೂ ವಯೋನಿವೃತ್ತಿ ಹೊಂದಿರುತ್ತಾರೆ. ಕಾರ್ಯಕ್ರಮದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ತಿಮ್ಮಯ್ಯ ಮತ್ತು ಗಂಗಾಧರ ಸ್ವಾಮಿರವರು ಉಪಸ್ಥಿತರಿದ್ದರು.